ನಮಸ್ಕಾರ ವೀಕ್ಷಕರೇ. ಏನಪ್ಪ ವಿಷಯ ಅಂದ್ರೆ, ನಾವು ಮನುಷ್ಯರು ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಒಂದು ತಿಳಿಯೋದಿಲ್ಲ. ಯಾಕಂದರೆ ಮನೆಯಾಗಿನವ್ರನ್ನ ನಂಬಬೇಕು ಅಥವಾ ಹೊರಗಿನವ್ರನ್ನ ನಂಬಬೇಕು, ಯಾರನ್ನ ನಂಬಬೇಕು ಅನ್ನೋದು ಬಹಳ ವಿಚಾರ ಮಾಡಿ ನಂಬಿಕೆ ಇಡಬೇಕು. ಯಾಕಂದರೆ ನಾವು ಅತಿಯಾಗಿ ಮನೆಯಾಗಿರೋ ನಂಬಿರೂ ಅವರು ಅಷ್ಟೊಂದು ನಂಬಿಕೆ ಕಾಕೊಡೋದಿಲ್ಲ. ಉದಾಹರಣೆಗೆ ಈಗ ಅಣ್ಣ, ಬಹುಶಃ ಅಣ್ಣನ ಹೆಂಡತಿ, ತಮ್ಮನ ಹೆಂಡತಿ, ಇವ್ರಿಗೆ ನಾವು ವಿಶ್ವಾಸ ಬಿಟ್ಟು ಏನಾದರೂ ಹೇಳಿದ್ರೆ ಅಥವಾ ಏನಾರೇ ಒಂದು ವಿಶ್ವಾಸ ಇಟ್ಟು ಏನಾರೇ ಕೊಟ್ಟರು ಮಾಡೋನು ಅದು ವಿಶ್ವಾಸದಿಂದ ಇಟ್ಕೊಡೋದಿಲ್ಲ. ಆದರೆ ಮತ್ತು ಹೊರಗಿನವ್ರು ಇರ್ತಾರಲ್ಲ, ಒಂದು ಹೊರಗಿನವ್ರು ವಿಶ್ವಾಸ ಬಿಟ್ಟು ಕೊಟ್ಟರು ಅವರ ವಿಶ್ವಾಸ ಬಿಟ್ಟು ಕೊಡ್ತಾರೋ ಏನಾದರೂ ಹೇಳೋ ತಮ್ಮ ಮನುಷ್ಯನಿಂದ ಬೇರೆಯವ್ರಿಗೆ ಹೇಳೋದಿಲ್ಲ. ಈ ಥರ ಇದಾಗ್ತೈತಿ. ಆದರೆ ಸ್ವಂತದವ್ನು ನಂಬೋರ್ಕಿಂತ ಹೊರಗಿನವ್ರು ನಂಬಬೇಕು ಅನ್ನೋದು ನಂದು ಅನಿಸಿಕೆ. ಯಾಕಂದ್ರೆ ನಾ ಅನುಭವಿಸಿದ ಪ್ರಕಾರ ಈಗ ಮನ್ಯಾಗಿನವ್ರಿಗಿಂತನೂ ಹೊರಗಿನವ್ರನ್ನ ನಂಬಬೇಕು. ಈಗ ನಮ್ಮ ಮನೆಯವ್ರಿಗೆ ಹೇಳಿದ ಅದಕ್ಕಲ್ಲಿ ಬೇರೆದವ್ರ ಕಡೆ ಹೇಳ್ಕೊಂಡು ಅದನ್ನು ಅಲ್ಲೇದಲ್ಲಿ ಜಗಳ ಹಚ್ಚಿಬಿಡ್ತಾರೆ. ಅದು ಯಾಕೆ ಜಗಳ ಹಚ್ತಾರೋ ಅಂದ್ರೆ ಅವ್ನಿದ್ದಾವ ಅವ್ರಿಗಿಂತ ಮುಂದೆ ಹೋಗಬಾರ್ದು. ಮುಂದೆ ಹೋತಂದ್ರೆ ಅವ್ರಿಗಿಂತ ಮುಂದೆ ಹೋಗ್ತಾ ಇರ್ತಲ್ಲ ಅಂದ್ರೆ ಅಲ್ಲೇದಲ್ಲಿ ಕಾಲು ಇಳ್ದಕ್ಕಿರಿಂದ ಅವ್ನ ತೆಳಗೆ ಎಳ್ಯಾಕೆ ನೋಡ್ತಾರೆ. ಅದನ್ನು ಮ್ಯಾಗ ಹೋಗ್ಬಿಡೋದಿಲ್ಲ. ಅದು ಹೊರಗಿನವ್ರ ಅವ್ರಿಗೇನು ಸಮಸ್ಯೆ ಆಗೋದಿಲ್ಲ. ಅವ್ರು ತೆಳಗೆಳ್ಳಿ ಬೀಳಿ ಅವ್ರೇನು ವಿಚಾರ ಮಾಡೋದಿಲ್ಲ. ಹಿಂಗೆ ನನ್ನ ಅನಿಸಿಕೆ ಪ್ರಕಾರ ಮನ್ಯಾಗಿನವ್ರು ನಂಬೋದಕ್ಕಿಂತನೂ ಹೊರಗಿನವ್ರು ನಂಬಬೇಕು. ಅಷ್ಟೊಂದು ನಾ ಹೇಳಲ್ಲ, ತಮಗೆ ನಂಬಿಕೆ ಯಾರಿಗೆ ಚಲೋ ಅನಿಸ್ತೈತೆ ಅವ್ರು ನಂಬೋದು. ಆದರೆ ಅತಿಯಾಗಿ ಮನ್ಯಾನವ್ರು ನಂಬ್ತಂದ್ರೆ ಒಂದಿಲ್ಲ ಒಂದು ಅವ್ರ ಕೈ ಕೊಡುತ್ತಾರೆ. ಎಷ್ಟೇ ವಿಶ್ವಾಸದನು ಸ್ವಂತ ಅಣ್ಣ ಇರಲಿ, ತಮ್ಮ ಇರಲಿ, ಅತಿ ಸಂಬಂಧಿ ಹತ್ತಿರ ಯಾರು ಇರ್ತಾರಲ್ಲ ಅವ್ರು ಒಂದಿಲ್ಲ ಒಂದು ದಿವಸ ಅವ್ರು ಧೋಕಾ ಮಾಡೋರು. ಅದಕ್ಕಾಗಿ ನಾವು ವಿಚಾರ ಮಾಡಿ ನಮ್ಮದು ಏನೋ ಸಮಸ್ಯೆ ಇದ್ರೂ ಅಥವಾ ಯಾವುದೋ ಏನಾರು ಬೇಕಾತಂದ್ರೆ ಏನೂ ನಮ್ಗೆ ಯಾವ್ದು ಅನುಕೂಲ ಆಕೈತಿಲ್ಲ ಅವ್ರಿಗೇನೆ ಹೇಳಬೇಕು, ಅವ್ರ ಕಡೆ ಇಸ್ಕೋಬೇಕು. ನನ್ನ ಅನಿಸಿಕೆ ಪ್ರಕಾರ ಆತ್ಮೀಯವಾಗಿ ಅಣ್ಣ ತಮ್ಮ ಹಿಂಗಿರ್ತಲ್ಲ, ಯಾವತ್ತಾಗಲಿ ಶತ್ರುತ್ವ ಇರೋದು ಮೇಲೆ. ಈ ಶತ್ರುತ್ವ ಯಾಕೆ ಬರ್ತೈತಿ? ಯಾಕಂದರೆ ಅಣ್ಣ ತಮ್ಮಕ್ಕಿಂತ ಹೆಚ್ಚ ಅವ್ರ ಹೆಂಡ್ತಿಯರಿಂದ ಬರ್ತೈತಿ. ಅವರ ಮೊದಲು ಬೆಂಕಿ ಹಚ್ಕಿರಿಂದ ಅಣ್ಣ ತಮ್ಮನ ಚಲೋ ತಂಗಿರಾಕೆ ಬಿಡೋದಿಲ್ಲ. ಅದು ಹಂಗಾತು ಹಿಂಗಾತು ಹಚ್ಚು ಮಾಡಿ ಹಾಕಿರಿಂದ ಅವ್ರ ಮನಸ್ಸು ಕೆಚ್ಕಿರಿಂದ ಹೊಡೆದು ಬಿಡ್ತಾರೆ. ಇಷ್ಟೇ ಹೇಳ್ತಾನು. ನಿಮಗೂ ಈ ಥರ ಏನಾದರೂ ಆಗಿತ್ತಂದ್ರೆ ನನಗೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿರಿ, ಹೇಳ್ರಿ. ಎಲ್ಲರಿಗೂ ಒಂದೊಂದು ಸಮಸ್ಯೆ ಇರ್ತೈತಿ. ನನಗೆ ಆದ ಸಮಸ್ಯೆ ನಾನು ನಿಮ್ಗೆ ಹೇಳಿದೆನು.